ನಂದು 591 ಬಂದಿದೆ. ನಂದು ಫಿಸಿಕ್ಸ್ ಮತ್ತು ಮ್ಯಾಥ್ಸ್ 100 ಬಂದಿದೆ. ಇದು ಬಯಾಲಜಿ 99 ಬಂದಿದೆ ಮತ್ತು ಕೆಮಿಸ್ಟ್ರಿ 97 ಬಂದಿದೆ ಸರ್. ಈಗ ಪ್ರಿಪ್ರೇಷನ್ ಎಲ್ಲ ಹೇಗಿತ್ತು? ಡೈಲಿ ಓದ್ತಾ ಇದ್ದ ಯಾವ ಥರ? ಸರ್ ಇಲ್ಲ ಸರ್, ಹಂಗಂದರೆ ಡೈಲಿ ಕ್ಲಾಸಿಂದ ಕೇಳ್ಕೊಂಬಂದಿದ್ದು ಎಲ್ಲ ರಿವೈಸ್ ಮಾಡ್ತಿದ್ದೆ. ಓಕೆ. ಆಮೇಲೆ ಎಕ್ಸಾಮ್ ಇನ್ನೊಂದು ವಾರ ಇದೆ ಅನ್ನೋಂಗೆ ಎಲ್ಲ ತಿರ್ಗಾ ರಿವೈಸ್ ಮಾಡ್ತಿದ್ದೆ. ಟ್ಯೂಷನ್ ಓದ್ತಾ ಇದ್ರಾ? ಹಾಂ ಸರ್. ಟ್ಯೂಷನ್ ಓದ್ತಾ ಇದ್ರಾ? ಓಕೆ. ಡೈಲಿ ಎಷ್ಟು ಅವರ್ ಓದ್ತಾ ಇದ್ರಿ ನೀವು? ಸರ್ ಒಂದು 2 to 3 hours ಅಷ್ಟೇ ಸರ್. 2 to 3 hours ಅಷ್ಟೇ ಓದ್ತಾ ಇದ್ರಾ? ನಿರೀಕ್ಷೆ ಮಾಡಿದ್ರಾ ಈ ರಿಸಲ್ಟ್ ಬರುತ್ತೆ ಅಂತ? ಹಾಂ ಸರ್, ಇನ್ನೊಂದು ಸ್ವಲ್ಪ ಜಾಸ್ತಿ ಬರಬೇಕು ಅಂತ ಎಕ್ಸ್ಪೆಕ್ಟೇಷನ್. ಓಕೆ. ಎಷ್ಟು ಬರಬೇಕು ಅಂದ್ಕೊಂಡಿದ್ರಿ? ಸರ್ ನಾನು ಒಂದು 594, 93 ಆ ಥರ ಅಂದ್ಕೊಂಡಿದ್ದೆ ಸರ್. ಓಕೆ. ಇವಾಗ ಎಷ್ಟು ಬಂದಿದೆ? ಸರ್ ಈಗ 591 ಬಂದಿದೆ. ಓಕೆ. ಯಾವ ಸಬ್ಜೆಕ್ಟಲ್ಲಿ ಎಷ್ಟೆಷ್ಟು ಬಂದಿದೆ? ಸರ್ ಇದು ಫಿಸಿಕ್ಸ್ ಮತ್ತು ಮ್ಯಾಥ್ಸ್ ಸೆಂಟಮ್ ಬಂದಿದೆ, ಮತ್ತು ಬಯಾಲಜಿ 99 ಬಂದಿದೆ, ಕೆಮಿಸ್ಟ್ರಿ 97 ಬಂದಿದೆ ಸರ್. ಟೀಚರ್ಸ್ ಎಲ್ಲ ಸಹಕಾರ ಎಲ್ಲ ಹೇಗಿತ್ತು? ಅವ್ರು ಪೂರ್ತಿ ಸಪೋರ್ಟ್ ಮಾಡ್ತಾರೆ ಸರ್ ನಮ್ಮ ಕಾಲೇಜವ್ರಂತೂ. ಹಾಂ. ಎಷ್ಟು ಖುಷಿ ಇದೆ ನಿಮಗೆ? ಸರ್ ಹಂಗಂದರೆ ಖುಷಿ ಇದೆ, ಆದರೆ ಇನ್ನೊಂದು ಚೂರು ಬರಬೇಕಿತ್ತು ಅಂತ ಒಂಚೂರು ರಿಗ್ರೆಟ್ ಇದೆ ಸರ್. ಆದರೂ ಬೇಸರ ಇದೆ, ಇನ್ನೂ ಜಾಸ್ತಿ ಬರಬೇಕಾಗಿತ್ತು ಅಂತ ಹೇಳಿ. ಅಪ್ಪ ಏನು ಮಾಡೋದು? ಸರ್ ಅಪ್ಪ ಸೀನಿಯರ್ ಸೈಂಟಿಫಿಕ್ ಆಫೀಸರ್ ಸರ್, ಯೂನಿವರ್ಸಿಟಿ ಸೋಲರ್ ಸರ್. ಓಕೆ. ಅವ್ರು ತುಂಬ ಓದು ಅಂತ ಹೇಳ್ತಾ ಇದ್ರ? ಆ ಥರ ಏನು ಪ್ರೆಷರೈಸ್ ಮಾಡೋದ ಸರ್, ನಮ್ಮ ಇಷ್ಟಂಗೆ ಅವ್ರು ಬಿಟ್ಬಿಟ್ಟಿದ್ರು. ಏನಾಗಬೇಕು ಅಂದ್ಕೊಂಡಿದ್ರಿ ನೀವು? ಸರ್ ನಾನು ಇಂಜಿನಿಯರಿಂಗ್. ಇಂಜಿನಿಯರಿಂಗ್ ಆಗಬೇಕು ಅಂದ್ಕೊಂಡು.